ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಕಳಸಾಗೊಂಡಿರಿ ಒಂದು ನಾಲೆಯನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂಥ ಇದು ಸ್ಟೆಪ್ ತಗೋದೆ ಒಂದು ದುರಾಡಳಿತವನ್ನು ಈಗ ಒಂದು ಅನುಸರಿಸ್ತಾ ಇದೆ. ಇದೇ ರೀತಿ ಮತ್ತು ಏನು ನಮ್ಮ ಮೇಕೆದಾಟು ಯೋಜನೆಯನ್ನ ಹೇಳಿದ್ರು, ಆ ಮೇಕೆದಾಟು ಯೋಜನೆ ಏನ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಆಡಳಿತ ಇರ್ತಕ್ಕಂಥ ಏನು ಉಪಮುಖ್ಯಮಂತ್ರಿಗಳು ಏನು ಅವತ್ತೇನು ಇದನ್ನ ಒಂದು ಜಾಥಾ ಹಮ್ಮಿಕೊಂಡಲ್ಲ, ಅದಕ್ಕಿಂತ ಮುಂಚೆ ಪೂರ್ವಭಾವವಾಗಿ ಈ ಒಂದು ಮೇಕೆದಾಟುವಿನ ಒಂದು ಜಾಗೃತಿ ಮೂಡಿಸಿದಂಥದ್ದಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ. ಫಸ್ಟ್ ಸ್ಟಾರ್ಟಿಂಗ್ ಇಡೀ ಜಿಲ್ಲೆಯಲ್ಲಿ ನಾವು ಮೇಕೆದಾಟುವಿಗೆ ಆಗ್ಬೇಕು, ಮೇಕೆದಾಟು ಬೇಕೇ ಬೇಕು ನಮ್ಮಂತೇಳಿ ಫಸ್ಟ್ಗೆ ನಾವು ಎಲ್ಲ ರೈತ ಸಂಘದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಒಂದು ಬೈಕ್ ರ್ಯಾಲಿಯನ್ನ ನಾವು ಹಮ್ಮಿಕೊಳ್ಳಬೇಕು. ಆ ನಂತರ ನಮ್ಮ ಒಂದು ರ್ಯಾಲಿಯನ್ನು ನೋಡ್ಬಿಟ್ಟು ಆ ಒಂದು ಅಣುಕು ಇದನ್ನ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಅದನ್ನ ಒಂದು ಜಾಥಾವನ್ನು ಹಮ್ಮಿಕೊಂಡ್ರು. ಆದ್ರೂ ಕೂಡ ಆ ಒಂದು ಜಾಥಾ ಹಮ್ಮಿಕೊಂಡ್ರಲ್ಲ, ಆ ರೀತಿ ನಡ್ಕೊಂಡ್ರೆ ಇವರು ಇಲ್ಲ. ಯಾಕೆ ನಡ್ಕೊಳ್ಳಿಲ್ಲ? ಇವರಲ್ಲಿ ಒಂದು ರೈತ ಪರವಾದಂಥ ಕಾಳಜಿ, ಒಂದು ರೈತ ಪರವಾದಂಥ ಬದ್ಧತೆ ಯಾವುದು ಕೂಡ ಕಾಣ್ತಾ ಇಲ್ಲ ಅಂತೇಳಿ. ಆಮೇಲೆ ನಮ್ಮ ಏನು ಉತ್ತರ ಕರ್ನಾಟಕದ ಒಂದು ಕಳಸಾ ಬಂಡೂರು ಯೋಜನೆಯಲ್ಲಿ ಬಿಜೆಪಿ ಸರ್ಕಾರ ಹಾಗೆ ಮಾಡ್ತು ಹೀಗೆ ಮಾಡ್ತು ಅಂತೇಳಿ ಏನು ಬಿಜೆಪಿ ಸರ್ಕಾರ ಗೂಬೆ ಕೂಡ್ತಾ ಇದೆಯಲ್ಲ, ಅದೇ ರೀತಿ ಇದು ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಆ ಬಿಜೆಪಿ ಸರ್ಕಾರ ಯಾವ ರೀತಿ ಒಂದು ಕುತಂತ್ರತನವನ್ನು ಅನುಸರಿಸುವ ಅದೇ ರೀತಿಯಾದಂಥ ಕುತಂತ್ರತನ ಕೂಡ ಇವತ್ತಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದೇ ರೀತಿಯನ್ನು ಅನುಸರಿಸ್ತಾ ಇದೆ. ಆದ್ದರಿಂದ ನಾವೆಲ್ಲ ರೈತ ಸಂಘದ ಎಲ್ಲ ರೈತರು ಮತ್ತು ಆಮೇಲೆ ಈ ನಾಡಿನ ಎಲ್ಲ ರೈತರು, ಎಲ್ಲ ರೈತ ಬಾಂಧವರು ಕೂಡ ಎಚ್ಚೆತ್ತುಕೊಂಡು ನಾವೊಂದು ರೈತ ಬೆಂಬಲವಾಗಿ ನಾವು ರೈತ ಪರವಾದಂಥ ಕೆಲಸಗಳನ್ನ ಮತ್ತು ಇಂಥ ಭ್ರಷ್ಟ ಒಂದು ನೀತಿಹೀನ ಸರ್ಕಾರಗಳನ್ನ ಯಾವುದೇ ಪಕ್ಷ ಇರಲಿ ಕೂಡ ಅಂತ ಒಂದು ಪಕ್ಷಗಳನ್ನ ಕಿತ್ತುವುದು, ನಾವು ರೈತ ಸರ್ಕಾರವನ್ನ ಸ್ಥಾಪನೆ ಮಾಡಬೇಕಂತ ಒಂದು ನಿಲುವನ್ನ ತಳೆಯುವಂಥದ್ದು ಅವಶ್ಯಕತೆ ಇದೆ.